ಜೈ ಶ್ರೀರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವೈಶಾಖ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿ ಟೆಂಪಲ್ಗೆ ಹೋಗಿದ್ದೆ. ನಾನು ಬೆಂಗಳೂರಿಗೆ ಬಂದು 8 ವರ್ಷ ಆಗಿದೆ. ಆವಾಗಿಂದನೂ ಪ್ರತಿ ಶುಕ್ರವಾರ ಕೂಡ ನಾನು ಬರ್ತಾ ಇರ್ತೀನಿ ಈ ಟೆಂಪಲ್ಗೆ. ನನ್ನ ಜೀವನದಲ್ಲಿ ಅಂದ್ಕೊಂಡಿರೋದೆಲ್ಲ ಆಗಿದೆ ಈ ಟೆಂಪಲ್ಗೆ ಹೋಗ್ಮೇಲಿಂದ. ಅಣ್ಣಮ್ಮ ತಾಯಿಗೆ ಈ ಸೌಂಡ್ ಅಂದರೆ ತುಂಬ ಇಷ್ಟ. ಆ ಸೌಂಡ್ಗೆ ನಮಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತಿರುತ್ತೆ. ಆಗ ದೇವ್ರನ್ನ ಈಚೆ ಕರ್ಕೊಂಡು ಬಂದರು. ಬೆಂಗಳೂರಿನ ಎಲ್ಲ ಮೂಲೆಗೂ ಈ ದೇವ್ರನ್ನ ಕರೆಸ್ಕೊತಾ ಇರ್ತಾರೆ. ಸೊ ಈ ದೇವರು ಮಲ್ಲೇಶ್ವರಂಗೆ ಹೋಗ್ತಾ ಇದೆ ಅಂತ ಹೇಳಿದರು ಅಲ್ಲಿ ಕೇಳಿದ್ದಕ್ಕೆ. ತುಂಬ ಪವರ್ಫುಲ್ ದೇವರು, ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಇಷ್ಟು ವರ್ಷದಿಂದ ನಂಬಿರೋದಕ್ಕೆ ನನಗೆ ತುಂಬ ಒಳ್ಳೆಯದಾಗಿದೆ, ಜೀವನದಲ್ಲಿ ಚೆನ್ನಾಗಿದ್ದೀನಿ. ಬೆಂಗಳೂರಲ್ಲಿ ನೀವು ಯಾರೇ ಇದ್ರೂ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯ ಅವ್ರ ಕಾಲದಲ್ಲಿ ಕಟ್ಟಿದ್ದಿದ್ದು. ಇವಾಗೆಲ್ಲ ಪೇಂಟಿಂಗ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. 800 ವರ್ಷಕ್ಕೂ ತುಂಬ ಹಳೆ ದೇವಸ್ಥಾನ ಆಗಿದೆ ಇದು. ಇಮ್ಮಡಿ ಗೌಡ್ರು ಅಂತ ಅವ್ರ ಆಳ್ವಿಕೆ ಟೈಮ್ನಲ್ಲಿ ಹನುಮಂತ ನಾಯ್ಕ ಅನ್ನೋರು ಕಟ್ಟಿದ್ದು. ಮೆಜೆಸ್ಟಿಕ್ಕಿಂದ 300 to 400 ಮೀಟರ್ಸಲ್ಲಿದೆ ಅಷ್ಟೇ. ಮದುವೆ ಆಗದೆ ಇರೋರಿಗೆ, ಮಕ್ಕಳು ಆಗದೆ ಇರೋರಿಗೆ ಬಂದು ಕೇಳ್ಕೊಳ್ಳಿ, ತಾಯಿ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿ. ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಈವ್ನಿಂಗ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೊರಟೆ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಸಮ್ಮರ್ ಕ್ಯಾಂಪ್ ಥರ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಮಕ್ಕಳು ಗೇಮ್ಸ್ ಎಲ್ಲ ಆಡ್ಬೋದು, ತುಂಬ ಚೆನ್ನಾಗಿದೆ. ಸಮ್ಮರಲ್ಲಿ ಬೆಸ್ಟು ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಬಂದರೆ. ಬೆಳಗ್ಗಿಂದ ಬಿಸಿಲಲ್ಲಿ ಸಾಕಾಗಿರುತ್ತವೆ ಮಕ್ಕಳುಗಳೆಲ್ಲ, ಮಲ್ಕೊಳ್ಳೋಕ್ಕೂ ಆಗಲ್ಲ ಈ ಟೈಮಲ್ಲಿ. ತುಂಬ ಕೀಟ್ಲೆಗಳು ಜಾಸ್ತಿ ಆಗಿರುತ್ತೆ. ಸೊ ಈವ್ನಿಂಗ್ ಟೈಮು ಕರ್ಕೊಂಡು ಬಂದರೆ ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಗೇಮ್ಸ್ ಎಲ್ಲ ಇದೆ. ಎಂಟ್ರಿ ಆಗ್ತಿದ್ದಂಗೆ ಈ ಥರ ಎಲ್ಲ ಕಾಣಿಸುತ್ತೆ. ಬೆಂಗಳೂರಲ್ಲಿ ವೆದರು 36 ಡಿಗ್ರಿ ಇದೆ. ಮಕ್ಕಳನ್ನ ಆಟ ಆಡೋಕೆ ಕಳ್ಸೋದಿರಲಿ, ನಮಗೆ ಹೊರಗಡೆ ಹೋಗೋಕ್ಕೆ ತುಂಬ ಭಯ ಆಗ್ತಿದೆ. ಹಾಗೆ ನಮ್ಮ ಭಾವನ ಮಕ್ಕಳು ನಮ್ಮ ಜೊತೆ ಯಾವಾಗಲೂ ಇರೋದ್ರಿಂದ ಅವ್ರನ್ನ ಹೊರಗಡೆ ಕರ್ಕೊಂಬಂದ್ವಿ. ಅವಳಿಗೆ ಮನೇಲಿ ಯಾವಾಗಲೂ ಬಿಟ್ಟಿರೋದ್ರಿಂದ ಹೊರಗಡೆ ಕರ್ಕೊಂಡು ಬಂದಿರೋದಕ್ಕೆ ಫುಲ್ ಖುಷಿಯಾಗಿದ್ದಾಳೆ. ಮಕ್ಕಳೆಲ್ಲ ಗೇಮ್ ಆಡ್ತಾ ಇದ್ದಾರೆ. ಅವರಿಬ್ಬರನ್ನೇ ಕಳ್ಸೋದು ಸರಿ ಹೋಗಲ್ಲ ಅಂತ ಅವ್ರ ಚಿಕ್ಕಪ್ಪ ಕೂಡ ಜೊತೆಲೇ ಹೋಗಿದ್ದಾರೆ. ಈ ಸಮ್ಮರಲ್ಲಿ ಜಾಸ್ತಿ ಮಕ್ಕಳನ್ನ ಕಟ್ಟಾಗೋದಕ್ಕೂ ಆಗೋದಿಲ್ಲ. ಹಾಗಂತ ಮನೆಯಿಂದ ಈಚೆ ಬಿಟ್ರೂ ತುಂಬ ಸೆಕೆ, ಬಿಸಿಲಿಗೆ ಇನ್ನೂ ಟಯರ್ಡ್ ಆಗ್ತಾರೆ ಆಮೇಲೆ. ಸೊ ಮಕ್ಕಳನ್ನ ಜಾಸ್ತಿ ಹೊರಗಡೆ ಕಳಿಸ್ಬೇಡಿ. ಜಾಸ್ತಿ ನೀರು ಕೊಡಿ ಮಕ್ಕಳಿಗೆ, ನೀವೂ ಕುಡೀರಿ. ನಾನು ನಮ್ಮ ಹಸ್ಬೆಂಡು ಮಕ್ಕಳಿಗೋಸ್ಕರನೇ ಟೈಮ್ ಕೊಡ್ತೀವಿ ಜಾಸ್ತಿ. ಅಂದರೆ ಇವರು ನಮ್ಮ ಭಾವನ ಮಕ್ಕಳು, ಅವ್ರಿಗಿಂತ ಜಾಸ್ತಿ ನಮ್ಮ ಜೊತೆನೇ ಇರ್ತಾರೆ ಮಕ್ಕಳೆಲ್ಲ. ನೆಕ್ಸ್ಟ್ ಯಾವುದೋ ಒಂದು ಗೇಮ್ ಮಾಡ್ತಾ ಇದ್ದಾರೆ ಇಲ್ಲಿ. ಅವಳಂತೂ ಫುಲ್ಲು ಖುಷಿ ಆಗ್ತಾಳೆ, ಚಿಕ್ಕವಳು. ಅದೇ ಸ್ಕೂಲು, ಅದೇ ಮನೆ ಅಂತ ಆಗ್ಬಿಟ್ಟಿರುತ್ತೆ ಅವ್ರಿಗೂ. ಹೊರಗಡೆ ಹೊಸ ಥರ ಕರ್ಕೊಂಡು ಬಂದರೆ ಮಕ್ಕಳಿಗೆ ಇನ್ನೂ ತುಂಬ ಖುಷಿ ಪಡ್ತಾರೆ. ಮಕ್ಕಳನ್ನೇ ಎಂಜಾಯ್ ಮಾಡೋಕ್ಕೆ ಬಿಡಬೇಕು. ನನಗಂತೂ ಅದು ತುಂಬ ಇಷ್ಟ. ಅವ್ರ ಖುಷಿನೇ ನನ್ನ ಖುಷಿ. ಇಲ್ಲೇನೋ ಸ್ಟಾಲ್ ಕೂಡ ಹಾಕಿದ್ರು, ಅವರೆಲ್ಲ ಗೇಮ್ ಆಡ್ತಿದ್ರು. ನಾನು ಯಾವ ಗೇಮು ಆಡಿಲ್ಲ ಅಂದ್ಬಿಟ್ಟು ಇದೊಂದು ಪೊಟ್ಯಾಟೊ ರೋಲ್ ತಿನ್ಕೊಂಡು ಕೂತಿದ್ದೆ. ಕೊನೆಗೆ ಇವರು ಬಂದು ತಿಂದು ಆ ಕಡ್ಡಿ ಕೂಡ ಬಿಡ್ತಿಲ್ಲ ದೊಡ್ಡವಳು. ಎಂಜಾಯ್ ಮಾಡಿ ಅವ್ರಿಗೂ ಟಯರ್ಡ್ ಆಯಿತು. ನೈಟ್ ಬೇರೆ ಆಗಿತ್ತು. ಬೇಗ ಎಲ್ಲರೂ ಮನೆಗೆ ಕರ್ಕೊಂಡು ಹೊರಟ್ವು. ಅಲ್ಲಿ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು. ನಾನು ಇದೊಂದು ಗೇಮ್ ಆಡಿದೆ ಅಷ್ಟೇ. ಇದು ಬಾಲ್ಸ್ ಹಾಕೋದು. ನನಗೆ ಇದು ಸಿಕ್ತು 20 ಏನೋ ನಂಬರ್ ಇತ್ತು. ನನಗಿದೊಂದು ಬೀಸಣಿಗೆ ಸಿಕ್ತು. ಕರೆಕ್ಟಾಗಿ ಸೆಕೆಗಾಲಕ್ಕೆ ಸಿಕ್ಕಿದೆ ಅಂತ ತೊಗೊಂಡು ಬಂದೆ. ಒಂದೊಂದು ಗೇಮೂ 50, 100 ಈ ಥರ ಇರುತ್ತೆ. ದುಡ್ಡಿಗೆಲ್ಲ ಯೋಚನೆ ಮಾಡಬಾರ್ದು, ಮಕ್ಕಳು ಖುಷಿ ಇಂಪಾರ್ಟೆಂಟ್ ಅಲ್ವಾ. ಈ ಥರ ಎಲ್ಲ ಹಾಕಿದ್ರು ಅಲ್ಲಿ. ಕೆಲವೊಂದು ಪಿಕ್ಚರ್ಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. 15 ಡೇಸ್ ಆಯಿತು ಹಾಕಿ ಅಲ್ಲಿ. ನಾವು ಹೋಗೇ ಇರಲಿಲ್ಲ. ಸೊ ಫುಲ್ ಖುಷಿ ಮಕ್ಕಳಿಗೆ. ಅಲ್ಲಿಂದ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲೇ 500 ಮೀಟರ್ಸಲ್ಲಿ ಪೋಲಾರ್ ಬೇರ್ ಇತ್ತು. ಕರ್ಕೊಂಡು ಬಂದು ಏನು ತಿಂತಾರೆ ಅಂತ ಸೆಲೆಕ್ಟ್ ಮಾಡಿ. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಮತ್ತು ಗಾವಾ ಕೂಡ ಒಳ್ಳೆಯದು. ಅದನ್ನೇ ಐಸ್ ಕ್ರೀಮ್ ಹೇಳಿಬಿಟ್ಟು ಬಂದರು ಮಕ್ಕಳಿಗೆ. ನನಗಷ್ಟು ಐಸ್ ಕ್ರೀಮ್ ಎಲ್ಲ ಇಷ್ಟ ಆಗಲ್ಲ, ಮಕ್ಕಳು ಜೊತೆ ತಿಂತಿರ್ತೀನಿ ಅಷ್ಟೇ. ಮಕ್ಕಳಿಗೆ ಐಸ್ ಕ್ರೀಮು, ಸ್ನ್ಯಾಕ್ಸು ಇದೆಲ್ಲ ಇದ್ಬಿಟ್ರೆ ಊಟ ಮಾಡಲ್ಲ. ಆದರೆ ನಾವು ಊಟ ಮಾಡಿಸ್ಕೊಂಡೇ ಕರ್ಕೊಂಡು ಬಂದಿದ್ವಿ. 2 hours ಎಲ್ಲ ಗೇಮ್ ಆಡಿ ಅವರಿಗೆ ಟಯರ್ಡ್ ಆಗಿತ್ತಲ್ಲ, ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದು. ಆಗಲೇ 10:30 ಆಗಿಬಿಟ್ಟಿತ್ತು. ಖುಷಿಯಲ್ಲಿ ಇಬ್ಬರೂ ಪೋಸ್ಗಳು ಕೊಡ್ತಾ ಇದ್ದಾರೆ.
ಇದೊಂದು ಬೀಸಣಿಕೆಗೆ ಮಾತ್ರ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಅವಳಿಗೋಸ್ಕರ ಇವಳು, ಇವಳಿಗೋಸ್ಕರ ಅವಳು. ಕೊನೆಗೂ ಇವಳು ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಲು. ಹಂಗೆ ಆಡ್ಕೊಂಡು ಸ್ವಲ್ಪ ಸ್ಕಿಡ್ ಆದ್ಲು. ಆಮೇಲೆ ಅವ್ರ ಚಿಕ್ಕಪ್ಪ ಇಬ್ರಿಗೂ ಐಸ್ ಕ್ರೀಮ್ ತಂದು ಕೊಟ್ಟರು. ಹೊರಗಡೆ ಹೋಗಿ 10-5 ರುಪೀಸ್ ಕೊಟ್ಟು ಹೆಲ್ತ್ ಹಾಳು ಮಾಡ್ಕೊಳ್ಳೋದ್ಕಿಂತ ಇಲ್ಲಿ ಬಂದು ತಿಂದರೆ ಒಳ್ಳೇದು ಅನಿಸುತ್ತೆ. ಕಾಸ್ಟ್ಲಿ ಇರ್ಬೋದು, ಬಟ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಹೊರಗಡೆ ಬಂದರೆ ಒಂದು ಸ್ಟ್ರಾಬೆರಿದು ಗಾಡಿ ನಿಂತಿತ್ತು. ಮತ್ತೆ ಅಲ್ಲಿ ಸ್ಟಾರ್ಟು, ಬೇಕು ನಮಗೆ ಅಂದ್ಬಿಟ್ಟು. ಅವ್ರಿಗೆ ಕೊಡ್ಸಿಲ್ಲ ಅಂದರೆ ನಂಗೆ ಸಮಾಧಾನ ಇರಲ್ಲ. ಸೊ ಎಲ್ಲ ತಿನ್ಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗೋ ಅಷ್ಟರಲ್ಲಿ 11 PM. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.